ಬಿಳಗಿ ಮತಕ್ಷೇತ್ರವನ್ನು ಮಾದರಿಯ ಕ್ಷೇತ್ರವನ್ನು ಮಾಡಲು ಬಿಳಗಿ ಮತಕ್ಷೇತ್ರದ ಶಾಸಕರಾದ 22 ಕೋಟಿ ರೂಪಾಯಿ ಅನುದಾನವನ್ನು ಬಿಳಗಿ ನಾನಾ ಗ್ರಾಮಕ್ಕೆ ಭೂಮಿ ಪೂಜೆಯನ್ನ ನೆರವೇರಿಸಿದರು. 5 ಗ್ಯಾರಂಟಿಗಳ ಜೊತೆಗೆ 2,19,000 ಕೋಟಿ ರೂಪಾಯಿ ಸಾಲ ಇಟ್ಟು ಹೋಗಿದ್ದಾರೆ. 29,000 ಕೋಟಿ ರೂಪಾಯಿಯು ನಮ್ಮ ಸರ್ಕಾರವು ತೀರಿಸಬೇಕಾಗಿದೆ. 18,000 ಕೋಟಿ ರೂಪಾಯಿ ಮರುಪಾವತಿ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಎಂದು ಹೇಳಿದರು. 52,000 ಕೋಟಿ ರೂಪಾಯಿ ವೆಚ್ಚ ಗ್ಯಾರಂಟಿಗಳಿಗೆ ಹೋಗುತ್ತದೆ. ಏನೂ ಕೆಲಸವಿಲ್ಲದೆ 2,19,000 ಕೋಟಿ ರೂಪಾಯಿ ಕೆಲಸಗಳನ್ನ ಮಂಜೂರು ಮಾಡಲಾಗಿದೆ. ಕೆಲವೊಂದು ಕೆಲಸಗಳಲ್ಲಿ ಕಾಂಟ್ರಾಕ್ಟ್ ಫಿಕ್ಸ್ ಆಗಿರುವ ಕಾರಣ ಆ ಕೆಲಸಗಳನ್ನು ಬಿಡಲಾಗುವುದಿಲ್ಲ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹನುಮಂತ ಕಾಕಂಡಕಿ, ಶ್ರೀಶೈಲ ಸುಲಿಕೇರಿ, ಯಮನಪ್ಪ ರೊಳ್ಳಿ, ಕಿರಣ್ ಬಾಳಗೋಳ, ರಸೂಲ್ ಮುಜಾವರ್, ಹಲವಾರು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ದರು. ರಿಯಾಜ್ ಉತ್ತಾರ್, ಟ್ರಿಕಿ ನ್ಯೂಸ್ ಕನ್ನಡ, ಬೆಳಗಿ. ಜೊತೆಗೆ 2,19,000 ಕೋಟಿ ರೂಪಾಯಿ ಸಾಲ ಇಟ್ಟು ಹೋಗಿದ್ದಾರೆ. 29,000 ಕೋಟಿ ರೂಪಾಯಿ ಅದನ್ನು ಸಹಿತ ತೀರಿಸಬೇಕಾಗಿದೆ ನಮ್ಮ ಸರ್ಕಾರ. ಅದರ ಪೈಕಿ ಮಾನ್ಯ ಅಧಿವೇಶನದ ಹೇಳಿದರೆ 18,000 ಚಿಲ್ಲರೆ ಕೋಟಿ ಸಾಲ ಮರುಪಾವತಿ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. 52,000 ಕೋಟಿ ರೂಪಾಯಿ ಪಂಚ ಗ್ಯಾರಂಟಿಗೆ ಹೋಗ್ತೈತಿ. ಏನೂ ಒಂದು ಪೈಸಾ ರೊಕ್ಕ ಇರಲಾರ್ದೆ 2,19,000 ಕೋಟಿ ರೂಪಾಯಿ ಕೆಲಸ ಮಂಜೂರು ಮಾಡಿ ಹೋಗ್ಯಾರ. ಒಂದು ಪೈಸಾ ಇರಲಾರ್ದನೆ. ಅದರೊಳಗೆ ಕೆಲವು ಏನಾಗಿದೆ ಅಂದರೆ ಕಾಂಟ್ರಾಕ್ಟರ್ ಫಿಕ್ಸ್ ಆಗಿ ಏನ್ರಿ ಅಗ್ರಿಮೆಂಟ್ ಆಗಿದೆ, ಅವನು ಬಿಡಕ್ಕೆ ಬರೋದಿಲ್ಲ. ಉಳ್ಕಿದ್ದು ಏನೈತಿ ಏನೂ ಇಲ್ಲ. ಬರೀ ಬಂದರು, ಇಲೆಕ್ಷನ್ದಾಗ ಪೂಜೆ ಮಾಡಿದ್ರು, ಹೋದರು. ಅವನ್ನೆಲ್ಲ ತೀರಿಸುವಂಥ ಜವಾಬ್ದಾರಿ ನಮ್ಮ ಸರ್ಕಾರದ ಮೇಲಿದೆ. ಇನ್ನು ಬರುವ 3 ವರ್ಷ ಏನಿದೆ, 3 ಬಜೆಟ್ ಏನಿದಾವೆ, ಅಭಿವೃದ್ಧಿಗಾಗಿ ಸಾಕಷ್ಟು ಹಣ ಕೊಡ್ತೀವಿ ಅಂತ ತಿಳ್ಕೊಂಡು ನಮ್ಮ ಮುಖ್ಯಮಂತ್ರಿ ಹೇಳಿದ್ದಾರೆ. ನಮ್ಮ ಅಭಿವೃದ್ಧಿ ಈ ಮಾರ್ಚ್ ನಂತರ ಎಲ್ಲ ಹಳ್ಳಿಗಳಿಗೆ ಪ್ರಾರಂಭ ಆಗ್ತೈತೆ ಅನ್ನುವಂಥದ್ದು. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ರಾಬಾದ್.